ಮದ್ವೆ ಆಗಿದ್ರು ಆಗಿದೆ ಅಂತ ಅನ್ಸ್ತೇ ಇರೋದು. ಏನಂದೆ? ಏ ಪಾರೋ, ಓ ಬಿಡ್ತೋನು ಏನ್ ಮಾತಾಡಿಯ ಪಾರೋ? ಅಯ್ಯೋ ಮಾವ, ನಾನ್ ಹಂಗೆ ಹೇಳಿದ್ದಲ್ಲ, ತಪ್ಪಾಗಿ ತಿಳ್ಕೊಬೇಡ. ನಾನು ಹೇಳಿದ್ ಹೆಂಗ್ ಗೊತ್ತಾ? ಅಯ್ಯೋ ಮದ್ವೆ ಆಗಕ್ಕೂ ಮುಂಚೆ ತುಂಬಾ ಚೆನ್ನಾಗಿದ್ವಿ, ಮದ್ವೆ ಆದ್ಮೇಲೆ ಚೆನ್ನಾಗೇ ಇಲ್ವಲ್ಲ ಅಂತ ಅನ್ಸ್ಬಾರ್ದು. ಅದ್ರ ಬದಲು ಮದ್ವೆಗೂ ಮುಂಚೆ ಚೆನ್ನಾಗಿದ್ವಿ, ಮದ್ವೆ ಆದ್ಮೇಲೆ ಇನ್ನೂ ಚೆನ್ನಾಗಿದ್ದೀವಿ ಅಂತ ಅನ್ಸ್ಬೇಕು. ಅಥವಾ ಮದ್ವೆ ಮುಂಚೆ ಚೆನ್ನಾಗಿರ್ಲಿಲ್ಲ, ಮದ್ವೆ ಆದ್ಮೇಲೆ ಸೂಪರ್ ಆಗಿದ್ದೀವಿ ಅಂತ ಅನ್ಸ್ಬೇಕು. ನಾನು ಹಂಗೆ ಹೇಳಿದ್ದು. ಹಂಗಾರ ದಿಟಾಪಾರ, ಅದ್ ನಾವ್ ಒಪ್ಕೋತೀನಿ. ನಂಗೂ ಹಂಗೆ ಅನ್ಸ್ತದೆ. ಈ ಗಂಡ ಹೆಂಡ್ರ ಸಂಬಂಧ ಹೆಂಗಿರ್ಬೇಕು ಅಂದ್ರೆ, ಗಂಡ ತನಗ್ ತಾನೇ ನಾನೇ ಒಳ್ಳೆಯವನು ಅಥವಾ ಹೆಂಡ್ರು ನನಗ್ ನಾನೇ ಒಳ್ಳೆಯವಳು ಅಂತ ಅನ್ಕೋಬಾರ್ದು. ಅದು ಒಳ್ಳೆ ಜೋಡಿ ಲಕ್ಷಣ ಅಲ್ಲ. ಗಂಡ ಅನ್ಕೋಬೇಕು ನನಗಿಂತ ನನ್ನ ಹೆಂಡ್ರು ಒಳ್ಳೆಯವಳಪ್ಪ ಅಂತ. ಅದು ಹೆಂಡ್ರು ನನಗಿಂತ ನನ್ನ ಗಂಡ ಒಳ್ಳೆಯವನು ಅಂತ ಅನ್ಕೋಬೇಕು. ಆವಾಗ್ಲೇ ಒಂದ್ ಒಳ್ಳೆ ಸಂಸಾರ ಅನ್ಸ್ಕೊಳ್ಳೋದು, ಅದೊಂದು ಜೋಡಿ ಅಂತ ಅನ್ಸ್ಕೊಳ್ಳೋದು. ಅಪ್ಪ, ನನ್ ಗಂಡ ನನಗಿಂತ 100 ಪಟ್ಟು ಒಳ್ಳೆಯವ್ರು. ನನ್ ಹೆಂಡ್ರು ನನಗಿಂತ 1000 ಪಟ್ಟು ಒಳ್ಳೆಯವಳು. ಬಾರು, ಆಮ್ಯಾಕೆ ಇನ್ನೊಂದ್ ದಿವಸ ನಿಂಗೆ ಹೇಳ್ಬೇಕು ಅಂತಿದ್ದೆ. ನಾನು ಮಾದಪ್ಪನ ಮನೆಗೆ ಹೋಗಿದ್ದೆ. ನಾನು ಆ ಮನೆಗೆ ಹೋಗಿದ್ದೆ ಶಾಂತಮ್ಮನ ಮಕ್ಕ ನೋಡುಮ ಅಂತವ. ಆದ್ರೆ ಅದ್ ಏನು ಮಾಯೇನೋ ಏನೋ ಗೊತ್ತಾಗ್ತಿಲ್ಲಪ್ಪ. ಅಲ್ಲ, ನಾ ಏಟೊಂದ್ ಗೀತ ಮಾದಪ್ಪನ ಮನೆಗೆ ಹೋಗಿದ್ದೀನಿ, ಒಂದ್ ಗೀತಾನು ಶಾಂತಮ್ಮನ ಮುಖನ ನೋಡಕ್ಕೆ ಆಗಿಲ್ಲ. ಅಲ್ಲ, ನಾನು ಆ ಅಮ್ಮನ ಜೊತೆ ಅಡಿಗೆ ಮಾಡಿವ್ನಿ, ನಕ್ಕಿವ್ನಿ. ಆದ್ರೆ ಇದೆಂತ ವಿಚಿತ್ರ ನೋಡು, ಮಗ ಮಾತ್ರ ನೋಡಿಲ್ಲ. ಅದೇನೋ ಹೇಳ್ತಾರಲ್ಲ, ಈ ಹೆಣ್ಣಿನ ಋಣ, ಮಣ್ಣಿನ ಋಣ, ಚಿನ್ನದ ಋಣ ಅಂತ, ಹಂಗೆಯ ಈ ಶಾಂತಮ್ಮನ ಮಕ ನೋಡೋ ಋಣ ನಂಗೆ ಯಾವಾಗ ಬರ್ತದೋ ಏನೋ. ಏ ಪೆದ್ದನ್ ಮಗನೆ, ಬಾರ್ಲಾ ಇಲ್ಲಿ. ಬಂದೆ ಅಣ್ಣ. ದೊರೆ, ನಾನು ಹೇಳ್ಕೊಟ್ಟಿದ್ದೆಲ್ಲ ನೆನಪೈತೆ ತಾನೆ? ನೀನ್ ಹೇಳ್ಕೊಟ್ಟಿದ್ಯಾ ಅಂದ್ಮೇಲೆ ಸಾಯೋವರೆಗೂ ಮರೆಯಲ್ಲ. ದೊರೆ ಬಿಡ್ತು ಅನ್ನಿ, ಹಿಂಗೆಲ್ಲ ಮಾತಾಡ್ಬೇಡಿ. ನೀನಿದೀಯಲ್ಲ, ನನ್ನನ್ನು ಸಾಯಕ್ ಬಿಡ್ತೀಯಾ? ಬಾರ್ಲಾ. ಇರು, ಬಂದೆ. ಮಿಸ್ಟರ್ ಮನು ಪ್ರೆಸೆಂಟ್ ಸರ್. ಏನ್ ಮಿಸ್ಟರು? ಮಿಸ್ಟರು ಅಲ್ಲ ಅಣ್ಣ, ಮಿಸ್ಟರ್ ಮನು. ಇದನ್ನೆಲ್ಲ ಯಾರು ಹೇಳ್ಕೊಟ್ರಲ್ಲ? ನೀವೇ ಹೇಳ್ಕೊಟ್ಟಿದ್ರಲ್ಲ ಅಣ್ಣ. ಹಾಯ್, ಹೌ ಆರ್ ಯು, ಐ ಆಮ್ ಮನು, ಕ್ಯಾಚ್ ಯು ಲೇಟರ್. ಅಗಳ ಮದುವೆಗೆ ಹೇಳ್ಕೊಟ್ಟಿದ್ದು ಇನ್ನೂ ಜಪ್ತಿ ಮಡಿಕೊಂಡಿದ್ಯಾ? ಅಲ್ಲಲ್ಲ, ಟೇಪ್ ರೆಕಾರ್ಡ್ರು ಕೆಟ್ಟೋದ್ರು, ಕ್ಯಾಸೆಟ್ ಮಾತ್ರ ವರ್ಕ್ ಆಗ್ತೈತೆ. ಹೋಗ್, ಆ ಕೆಲಸದಲ್ಲಿ ಮಾತನ್ನು ಕರ್ಕೊಂಬೋಗು. ಓಕೆ ಸರ್, ಕರ್ಕೊಂಬರ್ತೀನಿ ಸರ್. ಬಿಟ್ರೆ ಪೆದ್ದನ ಮಗ ನಮಗೆ ಬಗನಿಗೆ ಊಟ ಅವನೇ. ಅಲ್ಲ, ನನ್ನ ಮಗ ಕಾಡಿಗೆ ಹೋಗಿದ್ದು ಯಾವ ದೇವಿ ತಲೆ ಮೇಲೆ ಕೈ ಇಟ್ಬಿಟ್ಲು? ಕುಗ್ರಾಮ ಇದ್ದಂಗಿದ್ದವನು ಇನ್ಸ್ಟಾಗ್ರಾಮ್ ಆಗ್ಬಿಟ್ಟವನೇ. ಬಂದ್ರು ಸರ್. ಯಾವಲ್ಲ ಲೇ ಮಗ, ಅಡಿಕೆ ಮೂಟೆ ತೊಗೊಂಡೋಗಿ ಬೇಯಿಸಿ ಅಂತ ಹೇಳಿದ್ದೀನಿ ತಾನೆ. ಗೋಡಂತ ಹೋಗಿದ್ದೆ, ಮೂಟೆಗಳೆಲ್ಲ ಹಂಗೆ ಬಿದ್ದಾವೆ. ಹೊಸ ಕೆಲಸ ಇತ್ತು ಬುದ್ಧಿ, ಮರ್ತೋಗ್ಬಿಟ್ಟೆ. ಓ, ಸಂಬಳ ಕೊಡೋ ದಿವಸ ನಾನು ಹಿಂಗೆ ಹೇಳ? ನೀವು ಅದನ್ನೇ ಹೇಳ್ತಿದ್ರಲ್ಲ ಬುದ್ಧಿ. 3 ತಿಂಗಳಾಯ್ತು ಸಂಬಳ ಕೊಟ್ಟು. ಲೇ ಎದುರುತ್ರ, ನನಗೆ ಯಾವ ಮಳೆಯಲ್ಲಿ ನೆನ್ ಬಂದಿದ್ಯಾ? ಮೊಳಕೆ ಬೆಳಿತೈತೆ. ನನ್ನ ಹತ್ರನೇ 3 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತ ಕೊಡ್ತಾ ಇದೀಯಾ? ಏ ಕೋಪ ಹತ್ತದ್ರೆ ಬೆತ್ತ ತಗೊಂಡು ಬಾರಿಸ್ಬಿಡ್ತೀನಿ, ಇಡಿಯಟ್. ಯಾಕ್ಲಾ ನಗ್ತಾ ಇದೀಯಾ? ಇಲ್ಲ ಬುದ್ಧಿ, ತಪ್ಪಾಯ್ತು. ಯಾಕೆ ಅಂತ ಬೊಗಳ ಎಲ್ಲ ತುಳ್ದಾಕ್ಬಿಡ್ತೀನಿ. ಬೆತ್ತ ಅಂದ್ರಲ್ಲ, ಮಾರಿಗುಡಿ ಜಾತ್ರೆಯಲ್ಲಿ ಶಿವಣ್ಣ ಹೊಡೆದ್ರಲ್ಲ, ಅದ್ ನೆನಪಾಗಿ ಗೊತ್ತಿಲ್ಲದೆ ನಗು ಬಂದ್ಬಿಡ್ತು. ಹೋಯ್ತಾ ಇರಲ್ಲ. ಅಣ್ಣ, ಇಲ್ಲ ಬೇಜಾರು ಮಾಡ್ಕೋಬೇಡ ಅಣ್ಣ. ಬೆತ್ತದಲ್ಲಿ ಹೊಡೆದಿರೋದು ನಿನಗೆ ನೋವಾಗಿದೆ ಅಂತ ನನಗೆ ಗೊತ್ತು. ನೀನು ನನಗೆ ಹೊಡಿತೀಯಲ್ಲ, ಅವಾಗ ನನಗೆ ಎಷ್ಟು ನೋವಾಗೋದು ಗೊತ್ತಾ? ಏನು ಬೇಜಾರು ಮಾಡ್ಕೋಬೇಡ ಅಣ್ಣ. ಇನ್ನೊಂದು ಸ್ವಲ್ಪ ದಿನ ಎಲ್ಲನೂ ಸರಿ ಹೋಗುತ್ತೆ. ಈ ನನ್ನ ಮಗ ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ಏನು ಹೇಳ್ದ? ಬಗ್ನಿಗೆ ಊಟ ಇಟ್ಬಿಟ್ಟ ನನಗೆ ನನ್ನ ಮಗ. ಪಾರು ಫೋನ್ ಮಾಡ್ತಾ ಇದ್ದಾಳೆ. ಹೇಳವ್ವ ಪಾರು.
ಗುಡ್ ಮಾರ್ನಿಂಗ್ ಅಂಕಲ್. ನಿಮ್ಮನೆಗೆ ಹೊರಡೋಣ ಅಂತ ರೆಡಿ ಆಗ್ತಿದ್ದೆ, ಅದಕ್ಕೆ ಕಾಲ್ ಮಾಡಿದೆ. ಏನು ಹೇಳ್ತಾ ಇದೀಯ ತಾಯಿ? ನಿಮ್ಮನೆ ದೇವರು ನಮ್ಮನೇಲೇ ಇದೆ. ನೀನು ಯಾವಾಗ ಬೇಕಾದರೂ ಬರ್ಬೋದು, ಬಾರವ್ವ. ಅಂಕಲ್, ನನಗೆ ಒಂದು ವಿಷಯ ಏನನ್ಸ್ತಿರೋದು ಅಂದರೆ, ಅವತ್ತು ದೇವಿ ಹೇಳಿದ್ದು ಅತ್ತೆ ಗಂಟಿರೋ ಕಳಂಕನ ತೆಗಿಬೇಕಾದವಳು ನಾನೇ. ಜೊತೆಗೆ ಕರುನ ಹಸು ಹತ್ರ ಬಿಡಬೇಕು ಅಂದರೆ ಅದರ ಅರ್ಥನೇ ಅಮ್ಮ ಮಕ್ಕಳನ್ನ ಒಂದು ಮಾಡಬೇಕು ಅಂತ ಅಲ್ವಾ? ಹೌದು ಕಣವ್ವ. ಅದಕ್ಕೆ ಅಂಕಲ್, ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಈ ನಮ್ಮ ರಮ್ಯಾ, ರತ್ನ, ರಾಣಿನ ಮೊದಲು ಅತ್ತೆಗೆ ಪರಿಚಯ ಮಾಡಿಸ್ಬಿಡ್ಬೇಕು. ರಶ್ಮಿ ಹೇಗಿದ್ರು ಅತ್ತೆಗೆ ಆಲ್ರೆಡಿ ಕ್ಲೋಸ್ ಆಗಿಬಿಟ್ಟಿದ್ದಾಳೆ. ಇವ್ರನ್ನೆಲ್ಲರನ್ನು ಪರಿಚಯ ಮಾಡಿಸಿದ್ರೆ ನಮ್ಮ ಅತ್ತೆಗಿರೋ ಒಳ್ಳೆ ಗುಣಕ್ಕೆ ಒಂದೇ ದಿನಕ್ಕೆ ಸೋತು ಹೋಗ್ಬಿಡ್ತಾರೆ. ಅಮ್ಮ ಮಕ್ಕಳನ್ನ ಒಂದು ಮಾಡಿ ಸ್ನೇಹ ಅನ್ನೋ ಬೀಜನ ಮೊದಲು ಬಿತ್ತಬೇಕು. ಅದು ದೊಡ್ಡ ಮರ ಆಗಿ ಬೆಳೆದಾಗ ತಾಯಿ ಅನ್ನೋ ಕಲ್ಪನೆನೇ ಇಲ್ದಿರೋ ಈ ಹೆಣ್ಮಕ್ಳಿಗೆ ಅಯ್ಯೋ ನಮ್ಮ ತಾಯಿನೂ ಇದೇ ಥರ ಇರ್ಬೋದಿತ್ತಲ್ಲ ಅಂತ ಅಂದ್ಕೊಳ್ತಿರೋ ಟೈಮಲ್ಲಿ ಇವರೇ ನಿಮ್ಮ ತಾಯಿ ಅಂತ ಹೇಳಿದ್ರೆ ಹೇಗಿರುತ್ತೆ? ಪಾರು, ನೀನು ಈ ಸಮಾಜಕ್ಕೆ ಮಾತ್ರ ಡಾಕ್ಟ್ರ್ ಅಲ್ಲವ್ವ, ನಮ್ಮನೆ ಸಂಸಾರಕ್ಕೂ ನೀನೇ ಡಾಕ್ಟ್ರು. ಬಾರವ್ವ, ನೀನು ಅಂದ್ಕೊಂಡಂಗೆ ಆಗಲಿ. ಒಟ್ಟಿನಲ್ಲಿ ನಮ್ಮತ್ತೆ ಖುಷಿಯಾಗಿರ್ಬೇಕು ಅಷ್ಟೇ ಅಂಕಲ್. ಯಾರು ಪಾರು ಅದು?